ಡಿ ಸಿ ಸಿ ಬ್ಯಾಂಕಿಗೂ ಕೂಡ ಈಗ ರೆಸಾರ್ಟ್ ಪೊಲಿಟಿಕ್ಸ್ ಬಂದ್ಬಿಟ್ಟಿದೆ. ಅದು ಏನೇನು ಪೊಲಿಟಿಕ್ಸ್ ರೀ? ಒಂದು ಕಡೆಗೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಕರೀತಾರೆ, ಇಲ್ಲಿ ರೆಸಾರ್ಟ್ ಪೊಲಿಟಿಕ್ಸ್ ಅಂತ ಕರೀತಾರೆ. ಒಬ್ಬೊಬ್ಬರದ್ದು ಅದೊಂದು ಪೊಲಿಟಿಕ್ಸ್. ಒಟ್ಟಿನಲ್ಲಿ ರಾಜಕೀಯ ಮಾತ್ರ ಹಂಗೆ ಹೆಂಗೆ ಹಂಗೆ ನೋಡಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ರೆಸಾರ್ಟ್ ರಾಜಕೀಯ. ಗೋವಾ ಮಹಾರಾಷ್ಟ್ರ ಕಡೆಗೆ ಹೊರಟ ಮತದಾರರು. ಅವತ್ತಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ತಾಕತ್ತಿದ್ರೆ ತಡಿರೋ ಅನ್ನೋದು ಸಿನಿಮಾ ಡೈಲಾಗ್. ಬೆಳಗಾವಿ ರಾಜಕೀಯದಲ್ಲಿ ಅಕ್ಷರಶಃ ಇದು ನಿಜವಾಗಿ ಹೋಗಿದೆ. ಹುಕ್ಕೇರಿ ಸೋಲಿನ ಸೇಡನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಹುಕಾರ್ ಬ್ರದರ್ಸ್ ತೀರಿಸಿಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ನ 16 ನಿರ್ದೇಶಕ ಸ್ಥಾನಗಳ ಪೈಕಿ ಈಗಾಗಲೇ ತಮ್ಮ 9 ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಕತ್ತಿ ಮತ್ತು ಸವದಿ ಕುಟುಂಬಕ್ಕೆ ಚೆಕ್ ಮೆಟ್ ಇಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿ ತಮ್ಮ ಮೀಸೆಯನ್ನು ತಿರುವುತ್ತಿದ್ದಾರೆ. ಈಗ ಡಿಸಿಸಿ ಬ್ಯಾಂಕ್ ಮೇಲೆ ಹಿಡಿತವನ್ನು ಸಾಧಿಸಲು ಜಾರಕಿಹೊಳಿ ಟೀಮ್ ರೆಸಾರ್ಟ್ ರಾಜಕೀಯವನ್ನ ಶುರು ಹಚ್ಚಿಕೊಂಡಿದೆ. 7 ಕ್ಷೇತ್ರಗಳಿಗೆ ಬಾಕಿ ಉಳಿದಿರೋ ಚುನಾವಣೆ. ಮತದಾರರನ್ನ ಹಿಡಿದಿಟ್ಟುಕೊಳ್ಳಲು ನಾನಾ ತಂತ್ರ. ಹೌದು, ಒಬ್ಬೊಬ್ಬರಾಗಿಯೇ ಟಿಟಿ ವಾಹನವನ್ನು ಏರಿ ಹೊರಟಿರೋ ಮತದಾರರು. ಹುಮ್ಮಸ್ಸಿನಲ್ಲಿ ಟಿಟಿ ವಾಹನದಲ್ಲಿ ಕುಳಿತು ಕ್ಯಾಮರಾ ಕಡೆಗೆ ಕೈ ಮಾಡಿ ಟಾಟಾ ಮಾಡ್ತಾ ಇರುವ ಮತದಾರ ಪ್ರಭು. ಈ ದೃಶ್ಯಗಳು ಕಂಡುಬಂದಿದ್ದು ಕುಂದಾನಗರಿ ಬೆಳಗಾವಿಯಲ್ಲಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ರಣಕಣ ರಂಗೇರಿದೆ. ಜಾರಕಿಹೊಳಿ ಗುಂಪಿನ 7 ನಿರ್ದೇಶಕರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು, 2 ಸ್ವತಂತ್ರ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಗೆದ್ದು ಬಿಗಿದ್ದಾರೆ. ಸದ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ 7 ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ನಿಪ್ಪಾಣಿ, ರಾಯಭಾಗ, ಅಥಣಿ, ಹುಕ್ಕೇರಿ, ರಾಮದುರ್ಗ, ಕಿತ್ತೂರು, ವೈಲಹೊಂಗಲದಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ ತಮ್ಮ ಮತದಾರರನ್ನು ಹಿಡಿದಿಟ್ಟುಕೊಳ್ಳುವ ಕಾರಣಕ್ಕಾಗಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದವರು ಮತದಾರರನ್ನ ಟೂರ್ಗೆ ಕಳುಹಿಸಿಕೊಟ್ಟಿದ್ದಾರೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ತಮ್ಮ ಮತದಾರರನ್ನ ಹೀಗೆ ಟ್ರಿಪ್ಪಿಗೆ ಕಳುಹಿಸಿದ್ದಾರೆ. MLA MP ಚುನಾವಣೆಯಲ್ಲಿ ಮಾತ್ರ ನೋಡ್ತಾ ಇರತಕ್ಕಂಥ ರಿಸಾರ್ಟ್ ರಾಜಕಾರಣ ಈಗ PKPSಗೂ ಕಾಲಿಟ್ಟಿರುವಂಥದ್ದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 100 ಜನ PKPS ಸದಸ್ಯರು ಇವತ್ತು ರಿಸಾರ್ಟ್ ರಾಜಕಾರಣದಲ್ಲಿದ್ದಾರೆ. ಬಹಳಷ್ಟು ಏನು ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಗೋವಾದಲ್ಲಿ ಟೂರ್ ಮಾಡೋದ್ರ ಜೊತೆಗೆ ರಿಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ಪ್ರವಾಸದ ವೇಳೆ ಮೊಬೈಲ್ ಬಳಸುವಂತಿಲ್ಲ. ಜಾರಕಿಹೊಳಿ ಬ್ರದರ್ಸ್ ಹಿಡಿತದಲ್ಲಿ ಮತದಾರರು. ಇನ್ನು ಅಡ್ಡ ಮತದಾನ ಹಾಗೂ ಮತದಾರರನ್ನು ಸೆಳೆಯುವ ಭೀತಿಯಿಂದ ಇಂತಹ ಪ್ಲಾನ್ಗೆ ಜಾರಕಿಹೊಳಿ ಬಣ ಕೈ ಹಾಕಿದ್ದು, ಪ್ರವಾಸದ ಸಂದರ್ಭದಲ್ಲಿ ಮತದಾರರು ಮೊಬೈಲನ್ನು ಬಳಸುವಂತಿಲ್ಲ ಎಂಬ ಕಂಡೀಷನ್ ಸಹ ಹಾಕಲಾಗಿದೆಯಂತೆ. ಅಲ್ಲದೆ ಪ್ರವಾಸ ಮುಗಿಸಿ ಮತದಾನ ಮಾಡುವ ತನಕವೂ ಸಹ ಮತದಾರರು ಸಂಪೂರ್ಣ ಭದ್ರತೆಯಲ್ಲಿಯೇ ಇರ್ತಾರೆ ಅನ್ನುವ ಅಂಶವೂ ತಿಳಿದು ಬಂದಿದೆ. ಶತಾಯಗತಾಯ ಡಿಸಿಸಿ ಬ್ಯಾಂಕ್ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ನಿರ್ಧರಿಸಿರುವ ಜಾರಕಿಹೊಳಿ ಸಹೋದರರ ಬಣ ಅದಕ್ಕಾಗಿ ಬೇಕಾಗಿರೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. 7 ಸ್ಥಾನಕ್ಕೆ ಚುನಾವಣೆ ನಡೆದೈತೆ. ನಾವು ಹೆಚ್ಚು ಕಮ್ಮಿ ನಾವು ಬಹುಮತ ರೀಚ್ ಆದಂಗೆ ಆಗಿದೆ ರೀ. ಕ್ಯಾಂಪೇನಿಂಗ್ ಶುರು ಮಾಡಿದ್ವಿ ಡಿಸಿಸಿ ಬ್ಯಾಂಕ್ದು. ಪ್ರತಿಯೊಂದು ತಾಲೂಕಿಗೆ ಹೋಗಿ ಪ್ರತಿ ಮತದಾರರಿಗೆ ಭೇಟಿಯಾಗಿ, ಪ್ರಮುಖರಿಗೆ ಭೇಟಿಯಾಗಿ, ಎಲ್ಲರಿಗೂ ಏನಾರು ಅಸಮಾಧಾನ ಮನವರಿಕೆ ಮಾಡಿ, ಸೊ 4 ತಿಂಗಳು ಅಡ್ಡಾಡಿ ಗ್ರೌಂಡ್ ವರ್ಕು, ಗ್ರೌಂಡ್ ರಿಪೋರ್ಟ್ ನೋಡಿದ ನಂತರ ನನಗೆ ಕಾನ್ಫಿಡೆನ್ಸ್ ಇತ್ತು, ಇಷ್ಟು ಸೀಟ್ ನಾವು ಗೆಲ್ತು ಅಂತೇಳಿ. ಅದಕ್ಕೆ ನಾವು 12 ಸೀಟ್ ಗೆಲ್ತು ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇತ್ತು. ಈಗೂ ಹೇಳ್ತೀವಿ, ನಾವು 12 ಸೀಟ್ ನಾವು ನಿಲ್ಲಿಸಿದ 13 ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ. ಅಥವಾ ಕನಿಷ್ಠ 12 ಸೀಟ್ ಅಂತ ನಾವು ಗೆದ್ದು ಬಹುಮತ ಮಾಡ್ಕೊಂಡು ನಮ್ದು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತೀವಿ. ಒಟ್ನಲ್ಲಿ ಅಕ್ಟೋಬರ್ 19ಕ್ಕೆ ಚುನಾವಣೆ ನಡೆಯಲಿದ್ದು, ಒಂದು ಕಡೆ ಕತ್ತಿ ಮತ್ತು ಸವದಿ ಬಣ ಸೈಲೆಂಟ್ ಆಗಿದ್ರೆ, ಇತ್ತ 7 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಜಾರಕಿಹೊಳಿ ಬಣ ತಮ್ಮ ತಂತ್ರವನ್ನು ಮುಂದುವರೆಸಿದೆ. ಅಕ್ಟೋಬರ್ 19ಕ್ಕೆ ನಡೆಯುವ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.